KKR ಎಂಥ ಕಚಡ ಆಟ ಆಡ್ತಿದ್ದಾರೆ ಅಂತಂದರೆ ಲಾಸ್ಟ್ 5 ಮ್ಯಾಚಸಲ್ಲಿ ಒಂದು ಮ್ಯಾಚು ಕೂಡ ಗೆಲ್ಲಕ್ಕಾಗಿಲ್ಲ ಅವ್ರಿಗೆ. ಒಂದು ನೋ ರಿಸಲ್ಟ್ ಹೋಗಿದೆ ಬಿಟ್ಟರೆ 4 ಮ್ಯಾಚ್ ಸೋತಿದ್ದಾರೆ. ನಿಜವಾಗ್ಲೂ ವರ್ಸ್ಟ್ ಆಟ ಅಂತಲೇ ಹೇಳ್ಬೋದು. ಜೊತೆಗೆ ವರ್ಸ್ಟ್ ಆಗಿರೋವಂಥ ಒಂದು ಆಕ್ಷನಲ್ಲಿ ಇದು ಮಾಡಿದ್ದಾರೆ, ತೊಗೊಂಡಿದ್ದಾರೆ ಪ್ಲೇಯರ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಏನು ಪ್ಲೇಯರ್ಸ್ಗಳು, ಒಂದು ಕೋಆರ್ಡಿನೇಷನ್ ಇಲ್ಲ, ಒಂದು ಮ್ಯಾನೇಜ್ಮೆಂಟ್, ಒಂದು ಪ್ಲ್ಯಾನಿಂಗ್ ಇಲ್ಲ, ಪ್ಲ್ಯಾನ್ ಬಿ ಅನ್ನೋದಿಲ್ಲ. ಫಸ್ಟ್ ಆಫ್ ಆಲ್ ಪ್ಲ್ಯಾನ್ ಏನೇ ಇಲ್ಲ ಅಂತ ನನಗನ್ಸುತ್ತೆ. ಎಷ್ಟು ವರ್ಸ್ಟಾಗಿ ಆಡ್ತಿದ್ದಾರೆ ಅಂತಂದರೆ ಅಷ್ಟು ವರ್ಸ್ಟಾಗಿ ಆಡ್ತಿದ್ದಾರೆ. ಅದು ಏನು ಮಾಡ್ತಿದ್ದಾರೆ ಅವರ ಕೋಚ್ಗಳು, ಹೆಡ್ ಕೋಚ್ಗಳು, ಸಪೋರ್ಟಿಂಗ್ ಸ್ಟಾಫು, ಬ್ರ್ಯಾವೋ ಆ್ಯಂಡ್ ಸೊ ಅಲ್ಲಿ ಯಾರ್ಯಾರು ಇದ್ದಾರೆ, ಇನ್ಕ್ಲೂಡಿಂಗ್ ರಜಲ್ಲು ಕೂಡ ಇದ್ದಾರೆ, ಅಭಿಷೇಕ್ ನಾಯರ್ ಇದ್ದಾರೆ. ಅದು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ವರ್ಸ್ಟ್ ನಿಜವಾಗ್ಲೂ ಫಸ್ಟ್ ಇವ್ರು ಸೋತಿರೋವಂಥದ್ದು ಆಕ್ಷನಲ್ಲೇ ಸೋತಿರೋವಂಥದ್ದು. ಅದಾದಮೇಲೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವರು, ಇನ್ಕ್ಲೂಡಿಂಗ್ ವ್ಯಾಟ್ಸನ್ನು ಕೂಡ ಇದ್ದಾರೆ. ಏನು ಯೂಸ್ ಇಲ್ಲ. ಯಾವ ಪ್ಲೇಯರು ಕೂಡ ಒಂದು ಮ್ಯಾಚ್ ವಿನ್ನಿಂಗ್ ನಾಕ್ ಆಡಬೇಕು ಅನ್ನೋವಂಥ ಒಂದು ಇಂಟೆಂಟೇ ತೋರಿಸ್ತಾ ಇಲ್ಲ. ಅಲ್ಲಿ ಬರ್ತಾರೆ, ಆಡ್ತಾರೆ, ಹೋಗ್ತಾರೆ. ಒಂದಾದ್ರೂ ಕೋಆರ್ಡಿನೇಷನ್ ಕಾಣಿಸ್ತಿದೆಯಾ KKR ಕ್ಯಾಂಪಲ್ಲಿ? ವರ್ಸ್ಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ. ಒಬ್ರಿಗೂ ಕೂಡ ಒಂದು ಇದೆಯಲ್ಲ, ಎನ್ವಿರಾನ್ಮೆಂಟೇ ಕಾಣಿಸ್ತಾಯಿಲ್ಲ ಅಂತ ನನಗನ್ಸುತ್ತೆ ವಿನ್ನಿಂಗ್ದು. ರಹಾನೆ ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ. ಬಲಿಕ ಬಕ್ರ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಕ್ಯಾಪ್ಟನ್ ಮಾಡಿಬಿಡು ಲಾಸ್ಟ್ ಸೀಸನಿಂದ. ಸೊ ಇಲ್ಲಿವರೆಗೂ ಕೂಡ ಅದೇ ನಡೀತಾ ಇದೆ. ರಿಂಕು ಸಿಂಗ್ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಆಡ್ಕೊಂಡು ಬರ್ತಿದ್ದಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಒಂದು ಚಾಂಪಿಯನ್ ತಂಡ ಈ ಥರದ ಒಂದು ಡೌನ್ಫಾಲ್ ಕಾಣುತ್ತೆ ಅಂದರೆ ನನಗೆ ಎರಡು ತಂಡದ ಮೇಲೆ ಬೇಜಾರಾಗುವಂಥ, ಒಂದು ಮುಂಬೈ ಇಂಡಿಯನ್ಸ್, ಇನ್ನೊಂದು KKR. ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಿದ್ದ, ಚಾಂಪಿಯನ್ ಮಾಡ್ತಂಥ ಕ್ಯಾಪ್ಟನ್ನ ಕೈಬಿಟ್ಟು ಸೊ ರಹಾನೆ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಅದು ಎಂಥ ತಂಡ ಕೊಟ್ಟಿದ್ದಾರೆ ಅವ್ರಿಗೆ. ಬಾಲರ್ಸ್ಗಳು ಒಬ್ಬರಾದ್ರೂ ನೆಟ್ಟಿಗಿದಾರಾ? ಏನು ಮಾಡೋಕ್ಕಾಗುತ್ತೆ ಕ್ಯಾಪ್ಟನ್ ಆಗಿ? ನಿಜವಾಗ್ಲೂ ವರ್ಸ್ಟ್ ಒಂದು ಸಪೋರ್ಟಿಂಗ್ ಸ್ಟಾಫು, ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದು ಕಡೆಗೆ CSK ಸೊ ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಿ ಸೊ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಸೊ ಪಾಯಿಂಟ್ಸ್ ಟೇಬಲ್ ಆ್ಯಂಡ್ ಅವರ ಒಂದು ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇವತ್ತು 32 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಅಂತಲೇ ಹೇಳ್ತೀನಿ. ಮಾಡಿರುವಂಥದ್ದು 200 ಬಿಲೋ ಸ್ಕೋರ್ ಆದರೂ ಕೂಡ ಸೊ ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸಖತ್ತೊಂದು ಎಫರ್ಟ್ ಹಾಕಿದ್ದಾರೆ ಇವತ್ತು ಬೌಲಿಂಗ್ ಆ್ಯಂಡ್ ಸೊ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಟಾಸ್ ಗೆದ್ದಂಥ ಅಜಿಂಕ್ಯ ರಹಾನೆ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಅದೇ ರೀತಿಯಲ್ಲಿ ಬ್ಯಾಟಿಂಗ್ ಹಿಡಿದಂಥ CSK ತಂಡಕ್ಕೆ ಸ್ಟಾರ್ಟಿಂಗಲ್ಲಿ ಆಘಾತ. ಅಗೇನ್ ಅವರ ಒಂದು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರ ಒಂದು ಖರಾಬ್ ಆಗಿರುವಂಥ ಫಾರ್ಮು ಕಂಟಿನ್ಯೂ ಆಗ್ತಾನೇ ಇದೆ. ಆ್ಯಂಡ್ ಸೊ ಕ್ಯಾಪ್ಟನ್ ಯಾವಾಗ ಆಗಿದ್ದಾರೆ ಅವರು, ಸೊ ಅವತ್ತಿಂದ ಕೂಡ ಅಷ್ಟೇ. ಸೊ ಅವರ ಒಂದು ಬ್ಯಾಟಿಂಗಲ್ಲಿ ಆ ಒಂದು ಕನ್ಸಿಸ್ಟೆನ್ಸಿ ಇತ್ತಲ್ಲ ಮುಂಚೆ, ಸೊ ಆ ಒಂದು ಕನ್ಸಿಸ್ಟೆನ್ಸಿ ಇವಾಗ ಕಾಣಿಸ್ತಾ ಇಲ್ಲ. ಖಂಡಿತವಾಗ್ಲೂ CSK ಮ್ಯಾನೇಜ್ಮೆಂಟ್ ಮೇ ಬಿ ಒಂದು ಡಿಸಿಷನ್ ತೊಗೊತಾರೆ ಅಂತ ಅನ್ಕೊತೀನಿ. ಮೇ ಬಿ ಇವರಿಂದ ಕ್ಯಾಪ್ಟನ್ಸಿನ ತೆಗೆದು ಮೇ ಬಿ ಸಂಜು ಸ್ಯಾಮ್ಸನ್ ಅವರಿಗೆ ವರ್ಗಾವಣೆ ಮಾಡಬಹುದು ಅಂತ ಅನಿಸುತ್ತೆ. ಅಗೇನ್ ಇವತ್ತು ಕೂಡ 7 ರನ್ ಮಾಡಿ ಸೊ ಔಟ್ ಆಗ್ತಾರೆ ಅಂಕುಲ್ ರಾಯ್ ಬೌಲಿಂಗಲ್ಲಿ. ಆ್ಯಂಡ್ ಕೆಳಗಡೆಗೆ ಸೊ ಅಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಆ್ಯಂಡ್ ಆಯುಷ್ ಮಾತ್ರೆ ಇಬ್ಬರು ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ತೊಗೊಂಬರ್ತಾರೆ. 47 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ಬರ ಮಧ್ಯೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. 22 ಬಾಲ್ಸಲ್ಲಿ ಬಂದಿರುವಂಥದ್ದು, ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಆಡಿರುವಂಥದ್ದು ಆಯುಷ್ ಮಾತ್ರೆ. ಸೊ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಮಾಡ್ತಾರೆ. 38 ಇನ್ ಕೇವಲ 17 ಬಾಲಲ್ಲಿ 38 ಇನ್ 17 ಡೆಲಿವರೀಸ್, 6 ಬೌಂಡ್ರಿ, 2 ಸಿಕ್ಸರ್ಗಳೊಂದಿಗೆ 223 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಒಳ್ಳೆ ಸ್ಟ್ರೋಕ್ಗಳನ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಪವರ್ ಪ್ಲೇನಲ್ಲಿ ಆ ಒಂದು ಸ್ಕೋರ್ ಬರೋಕ್ಕೆ, 72 ರನ್ಗಳ ಒಂದು ಸ್ಕೋರ್ ಬರೋಕ್ಕೆ ಇವರೇ ಒಂದು ರೀತಿಯಲ್ಲಿ ಮುಖ್ಯ ಕಾರಣ ಅಂತಂದರೆ ಅದು ಆಯುಷ್ ಮಾತ್ರೆ. ಏನು ಸ್ಟಾರ್ಟ್ ಬೇಕಿತ್ತಲ್ಲ, ಆ ಒಂದು ಬ್ಯಾಂಗ್ ಆಗಿರೋಂಥ ಇನ್ನಿಂಗ್ಸ್ನ ಕೊಟ್ಟಿರುವಂಥದ್ದು ಆಯುಷ್ ಮಾತ್ರೆ ಅಂತಲೇ ಹೇಳ್ತೀನಿ. ಸಖತ್ತಾಗಿರುವಂಥ ಒಂದು 38 ರನ್ ಮಾಡಿ ಸೊ ಔಟ್ ಆಗ್ತಾರೆ. ವೈಭವ್ ಅರೋರಾ ಅವರ ಒಂದು ಬೌಲಿಂಗಲ್ಲಿ ರಮನ್ದೀಪ್ ಸಿಂಗ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಕಡೆಗೆ ಅಗೇನ್ ಸಂಜು ಸ್ಯಾಮ್ಸನ್ ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ಸ್ಟಾರ್ಟ್ ಕೂಡ ಸಿಗುತ್ತೆ. ಅದನ್ನು ಒಂದು ಬಿಗ್ ಇನ್ನಿಂಗ್ಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ 50 ಕ್ರಾಸ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಒಂದು 48 ರನ್ಗಳನ್ನ ಮಾಡ್ತಾರೆ 32 ಡೆಲಿವರೀಸಲ್ಲಿ. ಅದ್ಭುತವಾಗಿರುವಂಥ ಒಂದು 3 ಸಿಕ್ಸರ್ಗಳೊಂದಿಗೆ 4 ಬೌಂಡ್ರಿಯೊಂದಿಗೆ 150 ಸ್ಟ್ರೈಕ್ ರೇಟಲ್ಲಿ 48 ರನ್ಗಳನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಡೆವಾಲ್ಡ್ ಬ್ರೇವಿಸ್ ಅಗೇನ್ ಸ್ವಲ್ಪ ಇವತ್ತು ಸ್ಟ್ರಗಲ್ ಪಡ್ತಾಯಿದ್ರು. ಆ ಒಂದು ಏನು ನಾರ್ಮಲ್ ಅವ್ರ ಸ್ಟ್ರೋಕ್ ಇರುತ್ತೆ, ಆ ಒಂದು ಹಿಟ್ಟಿಂಗ್ ಇರುತ್ತೆ, ಅದು ಕಾಣಿಸ್ಲಿಲ್ಲ. ಬಟ್ ಆದರೂ ಕೂಡ 41 ರನ್ನ ಮಾಡ್ತಾರೆ 29 ಡೆಲಿವರೀಸಲ್ಲಿ, 4 ಬೌಂಡ್ರಿ, 2 ಸಿಕ್ಸರೊಂದಿಗೆ 141 ಸ್ಟ್ರೈಕ್ ರೇಟಲ್ಲಿ 41 ರನ್ನ ಮಾಡಿ ಕಾರ್ತಿಕ್ ತ್ಯಾಗಿ ಅವರ ಬೌಲಿಂಗಲ್ಲಿ ವೈಭವ್ ಅರೋರಾಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸರ್ಫರಾಜ್ ಖಾನ್ ಅಗೇನ್ ಅವರು ಕೂಡ ಅಷ್ಟೇ ಸೊ 23 ರನ್ನ ಮಾಡ್ತಾರೆ. ಒಂದು ಚಿಕ್ಕ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಇವತ್ತು. ಸುನಿಲ್ ನರೇನ್ ಅವರ ಬೌಲಿಂಗಲ್ಲಿ ಸೊ ಬೋಲ್ಡ್ ಆಗ್ತಾರೆ 23 ರನ್ಗಳನ್ನ ಮಾಡಿ. ಓಕೆ, ಆ್ಯಂಡ್ ಕೆಳಗಡೆಗಂತೂ ಸ್ವಲ್ಪ ಸ್ಟ್ರಗಲ್ ಪಟ್ಟರು ಇವತ್ತು. ಹಂಗೆ ನೋಡೋಕ್ಕೋದ್ರೆ ಪವರ್ ಪ್ಲೇನಲ್ಲಿ ಏನು ಸ್ಕೋರ್ ಬರುತ್ತಲ್ಲ 72 ಬರುತ್ತೆ ಪವರ್ ಪ್ಲೇನಲ್ಲಿ. ಬಟ್ ಅದಾದಮೇಲೆ ಮಿಡ್ಲ್ ಓವರ್ಸಲ್ಲಿ ಸೊ ಕೇವಲ 90 ರನ್ನ ಬರುತ್ತೆ ಸೊ ಮಿಡ್ಲ್ 10 ಓವರ್ಸಲ್ಲಿ. ಆ್ಯಂಡ್ ಕೆಳಗಡೆಗೆ ಸೊ ಕೊನೆಯ ಒಂದು 4 ಓವರಲ್ಲಿ ಬಂದಿರುವಂಥದ್ದು ಕೇವಲ 30 ರನ್ನು, ಬಿಲೋ 8 ಇದೆ.
ಸೊ ಆ ಒಂದು ಇದರಲ್ಲಿ ಮಾಡಿ ರನ್ ಪರ್ ಓವರ್ ಮಾಡಿರೋವಂಥದ್ದು ಖಂಡಿತವಾಗ್ಲೂ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಕೆ ಕೆ ಆರ್ ಕಡೆ ಸ್ವಲ್ಪ ಚೆನ್ನಾಗಿ ಬಾಲ್ ಮಾಡಿರೋವಂಥದ್ದು ಡೆತ್ ಓವರ್ಸಲ್ಲಿ ಕಾರ್ತಿಕ್ ತ್ಯಾಗಿ ಅಂತಲೇ ಹೇಳ್ತೀನಿ. ಓಕೆ, ಶಿವಮ್ ದುಬೆ ಸ್ಟ್ರಗಲ್ ಪಟ್ಟರು ಆ್ಯಂಡ್ ಜಾಮಿ ಓರ್ಟನ್ ಕೂಡ ಅಷ್ಟೇ, ಅವರು ಕೂಡ ಒಂದು ಬಿಗ್ ಶಾಟ್ಸ್ಗಳನ್ನ ಹೊಡಲಿಕ್ಕೆ ಆಗಲಿಲ್ಲ. ಓಕೆ, ಸೊ ಆ ಒಂದು ಕಾರಣಕ್ಕೆ ಸೊ ಇಲ್ಲಿ ನಮ್ಮ CSK ತಂಡ ಸೊ 192 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು 20 ಓವರಲ್ಲಿ 195 ರನ್ಗಳನ್ನ ಮಾಡುವಂಥದ್ದು. ಓಕೆ, ಇನ್ನು KKR ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ವೈಭವ್ ಹೊರಾರ ಅಗೇನ್ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಈ ಒಂದು ಬಾಲಿಂಗ್ ಯೂನಿಟಲ್ಲಿ KKRಲ್ಲಿ ಸುನಿಲ್ ನರೈನ್ ಆ್ಯಂಡ್ ಕಾರ್ತಿಕ್ ತ್ಯಾಗಿ ಬಿಟ್ಟರೆ ಯಾವೊಬ್ಬ ಬೌಲರು ಕೂಡ ಒಂದು ಆ ರಿದಮಲ್ಲಿ ಕಾಣಿಸ್ತಾನೆ ಇಲ್ಲ. ವಿಕೆಟ್ ತೊಗೊಳೋದ್ರಲ್ಲೂ ಅದ್ರಾಗಿರ್ಬೋದು, ರನ್ನ ಕಂಟ್ರೋಲ್ ಮಾಡೋದಾದ್ರೂ ಆಗಿರ್ಬೋದು, ಯಾರು ಕೂಡ ಅಂತ ಒಂದು ಒಳ್ಳೆ ಬಾಲಿಂಗ್ ಕಾಣಿಸ್ತಾನೆ ಇಲ್ಲ. ಎಲ್ಲರೂ ಕೂಡ ದುಬಾರಿ ಆಗ್ತಿದ್ದಾರೆ, ಇನ್ಕ್ಲೂಡಿಂಗ್ ವರುಣ್ ಚಕ್ರವರ್ತಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಒಂದು ಕೂಡ ವಿಕೆಟೇ ಎತ್ತಿಲ್ಲ ನನ್ನ ಪ್ರಕಾರ ಅವರು ಈ ಒಂದು ಸೀಸನಲ್ಲಿ ತೊಗೊಂಡ್ರೆ. ನಿಜವಾಗ್ಲೂ ಖರಾಬ್ ಆಗಿರೋಂಥ ಬಾಲಿಂಗು. ಕ್ಯಾಮರನ್ ಗ್ರೀನ್ ಅಗೇನ್ ಗೊತ್ತಿಲ್ಲ ಅದು ಏನಕ್ಕೆ ಆಡ್ತಿದ್ದಾರೆ, ಅವ್ರಿಗೆ ಎಷ್ಟು 25 ಕೋಟಿಯನ್ನು ಕೂಡ ತೊಗೊಂಡಿದ್ದಾರಂತೆ. ಐ ಡೋಂಟ್ ನೋ ಯಾಕೆ ತೊಗೊಂಡಿದ್ದಾರೆ ಅಂತ. ಅನುಕೂಲ್ ರಾಯ್ 3 ಓವರಲ್ಲಿ 21 ರನ್ನು, 1 ವಿಕೆಟ್ ತೆಗಿತಾರೆ. ಅವರೊಂದು ಸ್ವಲ್ಪ ಡೀಸೆಂಟ್ ಮಾಡಿದರೆ ಈ ಮ್ಯಾಚಲ್ಲಿ ಬಿಟ್ಟರೆ ಮೇನ್ ಬಾಲರ್ಗಳು ವೈಭವ್ ಹೊರಾರ್ ಆದ್ರಾಗಿರ್ಬೋದು, ವರುಣ್ ಚಕ್ರವರ್ತಿ ಆದ್ರಾಗಿರ್ಬೋದು, ಇವರೇ ವಿಕೆಟ್ ಎತ್ತಾ ಇಲ್ಲ ಅಂತಂದಾಗ ಖಂಡಿತವಾಗ್ಲೂ ಕಷ್ಟ ಪಡುತ್ತೆ ಟೀಮು ಬಾಲಿಂಗ್ ಅಂತ ಬಂದಾಗ. ಬಟ್ ಆದರೂ ಕೂಡ ಇವತ್ತು 192ಗೆ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಒಂದು ರೇಂಜಿಗೆ ಬಾಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಕೆಲವು ಬೌಲರ್ಸ್ಗಳು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಈ ಒಂದು 193 ರನ್ಗಳ ಒಂದು ಚೇಸ್ನ ಬೆನ್ನತ್ತದಂತಹ ಸೊ KKRಗೆ ಸ್ಟಾರ್ಟಿಂಗಲ್ಲಿ ಆಘಾತ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಓಪನಿಂಗಲ್ಲಿ ಸುನಿಲ್ ನರೈನ್ ತಂದರೂ ಕೂಡ ಸೊ ಸ್ಟಾರ್ಟಿಂಗಲ್ಲಿ ಆಘಾತ ಕೊಟ್ಟಿರುವಂಥದ್ದು ಅದು ಅನ್ಶುಲ್ ಕಂಬೋಜ್ ಅವರು. ಫಸ್ಟ್ ವಿಕೆಟ್ ಎತ್ತುವಂಥದ್ದು ಫಿನ್ ಆ್ಯಲೆನ್ ಅವ್ರದ್ದು. ಸೊ ಕೇವಲ 1 ರನ್ಗೆ ಸೊ ಫಿನ್ ಆ್ಯಲೆನ್ ಅವರು ಸೊ ಅಲ್ಲಿ ಅನ್ಶುಲ್ ಕಂಬೋಜ್ ಅವರ ಬಾಲಿಂಗಲ್ಲಿ ಶಿವಮ್ ದುಬೆ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಒಂದು ಮ್ಯಾಚನ್ನು ಆಡಿರೋವಂಥದ್ದು ಇವರು ತುಂಬ ಚೆನ್ನಾಗಿ ಆಡಿದ್ದು ಅಂತಂದರೆ ಈ ಸೀಸನಲ್ಲಿ. ಅದಾದಮೇಲೆ ಫೇಲ್ಯೂರ್ಸ್ಗಳು ಇವ್ರಿಗೆ ಸುತ್ಕೊಂಡಿದೆ ಅಂತಲೇ ಹೇಳ್ಬೋದು. ಬ್ಯಾಟಿಂದ ರನ್ನೇ ಬರ್ತಾ ಇಲ್ಲ. ಮೇ ಬಿ ಕಾಂಬಿನೇಷನಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಇವತ್ತು ಸುನಿಲ್ ನರೈನ್ಗೆ ತೊಗೊಂಡು ಬಂದಿದ್ದಾರೆ. ಅವ್ರ ಕಡೆಯಿಂದ ಜಾಸ್ತಿ ನಿರೀಕ್ಷೆಗಳು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಬ್ಯಾಟಿಂದ ರನ್ ಬಂದರೆ ಬೌಂಡ್ರೀಸ್ಗಳು ಬಂದರೆ ಬಂತು ಅಷ್ಟೇ, ಇಲ್ಲ ಆದರೆ ಬೇಗನೆ ಔಟ್ ಆಗೋಗ್ಬಿಡ್ತಾರೆ. ಸೊ ಅವರಿಂದ ಒಂದು ಲಕ್ ಅಂತಲೇ ಹೇಳ್ಬೋದು ಅಷ್ಟೇ. ಅವರಿಂದ ನಾವು ರನ್ ಬಾರಿಸ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಆದರೂ ಕೂಡ ಇವತ್ತೊಂದು 24 ರನ್ನ ಮಾಡ್ತಾರೆ ಅಷ್ಟೇ. 17 ಬಾಲಲ್ಲಿ 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ ಅಲ್ಲಿ 141 ಸ್ಟ್ರೈಕರಲ್ಲಿ 24 ರನ್ ಮಾಡಿ ಖಲೀಲ್ ಅಹ್ಮದ್ ಅವರ ಬಾಲಿಂಗಲ್ಲಿ ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತ ಬಂದಿರುವಂಥದ್ದು ಅದು ಅಜಿಂಕ್ಯ ರಹಾನೆ ಆ್ಯಂಡ್ ರಘುವಂಶಿ. ಅಜಿಂಕ್ಯ ರಹಾನೆ ಕೂಡ ಇವತ್ತು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾಯಿದ್ರು, ಅದು ಕಾಣಿಸ್ತಾ ಇತ್ತು ಕೂಡ. ಬಟ್ ರಘುವಂಶಿ ಒಂದು ಕಡೆಗೆ ಡೀಸೆಂಟ್ ಅಂತಲೇ ಹೇಳ್ಬೋದು. ಡೀಸೆಂಟ್ ಅನ್ನೋದಕ್ಕಿಂತ 27 ರನ್ನ ಮಾಡ್ತಾರೆ ಅಷ್ಟೇ. ಮ್ಯಾಚ್ ವಿನ್ನಿಂಗ್ ಆಟ ಅಂತೂ ಬಂದಿಲ್ಲ. ಲಾಸ್ಟ್ ಒಂದು ಮ್ಯಾಚಸಲ್ಲಿ ಕೆಲವೊಂದು 50ಗಳನ್ನ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಈ ಮ್ಯಾಚಲ್ಲಿ ಯಾರೂ ಕೂಡ ಅಂಥ ಒಂದು ಕನ್ವಿನ್ಸಿಂಗಾಗಿ ಕಾಣಿಸ್ತಾ ಇಲ್ಲ ಇವತ್ತು. ಸುನಿಲ್ ನರೈನ್ ಕೂಡ ಅಷ್ಟೇ ಅಂಥ ಕನ್ವಿನ್ಸಿಂಗಾಗಿ ಕಾಣಲಿಲ್ಲ. ರಘುವಂಶಿ ಕೂಡ ಅಷ್ಟೇ. ರಹಾನೆ ಕಷ್ಟಪಡ್ತಾಯಿದ್ರು, 28 ರನ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಆ ಒಂದು ಇದು ಕಾಣಿಸ್ಲಿಲ್ಲ, ಫ್ರೀಯಾಗಿ ಕನ್ವಿನ್ಸಿಂಗಾಗಿ ಕಾಣಿಸ್ಲಿಲ್ಲ. ಆ್ಯಂಡ್ ರಿಂಕು ಸಿಂಗ್ ಕೇವಲ 6 ರನ್ ಮಾಡ್ತಾರೆ 12 ಬಾಲಲ್ಲಿ. ಟೆಸ್ಟ್ ಕ್ರಿಕೆಟ್ ಆಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಿಜವಾಗ್ಲೂ ಖರಾಬ್ ಆಗಿರೋಂಥ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ರಿಂಕು ಸಿಂಗ್ ರೀಸೆಂಟ್ ಮ್ಯಾಚಸ್ ತೊಗೊತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಆ್ಯಂಡ್ ಕೆಳಗಡೆಗೆ ಕ್ಯಾಮರನ್ ಗ್ರೀನ್ ನೂರ್ ಅಹ್ಮದ್ ಅವರ ಬಾಲಿಂಗಲ್ಲಿ ಬೋಲ್ಡ್ ಆಗ್ತಾರೆ, ಕ್ಲೀನ್ ಬೋಲ್ಡ್ ಅಂತಲೇ ಹೇಳ್ಬೋದು. ಅದು ಬಾಲ್ ಹೆಂಗೆ ಬರ್ತಿದೆ ಏನು ಕತೆ ಒಂದೂ ಗೊತ್ತಿಲ್ಲ, ಫಸ್ಟ್ ಬಾಲೇ ಬೋಲ್ಡ್ ಆಗಿ ಹೋಗ್ತಾರೆ. ಆ್ಯಂಡ್ ಕೆಳಗಡೆಗೆ ಬಂದಂತಹ ರೋಮನ್ ಪೋವೆಲ್ ಆದರೂ ಆಗಿರ್ಬೋದು, ರಮಣ್ದೀಪ್ ಸಿಂಗ್ ಆದರೂ ಆಗಿರ್ಬೋದು, ಇವರೆಲ್ಲ ಬರೋಷ್ಟೊತ್ತಿಗೆ ಆಲ್ರೆಡಿ ರಿಕ್ವೈರ್ಡ್ ರನ್ ರೇಟು 15 ಗಂಟೆ ಹೋಗಿತ್ತು, 14-15 ಹೋಗಿತ್ತು. ಇವರಿಬ್ಬರು ಬ್ಯಾಟ್ಸ್ಮನ್ಗಳದ್ದು ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ರು ಬಿಟ್ಟರೆ. ಸೊ ಮ್ಯಾಚ್ ವಿನ್ನಿಂಗ್ ಆಟ ಅಂತೂ ಆಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಪೋವೆಲ್ 31 ಮಾಡ್ತಾರೆ 22 ಬಾಲಲ್ಲಿ. ಆ್ಯಂಡ್ ರಮಣ್ದೀಪ್ ಸಿಂಗ್ 35 ಮಾಡ್ತಾರೆ 23 ಬಾಲಲ್ಲಿ. ರಮನ್ ಪೋವೆಲ್ ಅವರು ಸೊ ನಾಟ್ ಔಟ್ ಉಳ್ಕೊತಾರೆ. ಬಟ್ ರಮಣ್ದೀಪ್ ಸಿಂಗ್ ಅವರು ಸೊ ಅನ್ಶುಲ್ ಕಂಬೋಜ್ ಅವರ ಬಾಲಿಂಗಲ್ಲಿ ಸೊ ಸರ್ಫರಾಜ್ ಖಾನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಮ್ಯಾಚ್ ವಿನ್ನಿಂಗ್ ಆಟ ಅಂತ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಆಡಲಿಲ್ಲ ಅಂತ ನನಗನ್ಸುತ್ತೆ. ಯಾರು ಕೂಡ ಒಂದು ಇಂಟೆಂಟ್ ತೋರಿಸಲಿಲ್ಲ ನಾನು ಮ್ಯಾಚ್ ವಿನ್ ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ. ರಘುವಂಶಿ ಅಂತ ಬಂದಾಗ ಇನ್ನೊಂಚೂರು ಸೀರಿಯಸ್ನೆಸ್ ಬೇಕಾಗುತ್ತೆ ಅವರ ಒಂದು ಬ್ಯಾಟಿಂಗಿಂದ. ಆ್ಯಂಡ್ ಸ್ಟಾಫ್ ಈ ಥರದ್ದೊಂದು ಮೋಟಿವೇಟ್ ಮಾಡಬೇಕಾಗುತ್ತೆ ತಂಡಕ್ಕೆ. 5 ಮ್ಯಾಚ್ ಆಡಿದ್ದಾರೆ, ಒಂದು ಕೂಡ ಗೆದ್ದಿಲ್ಲ ಅಂತಂದಾಗ ಸೊ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ನೀವು ಅರ್ಧ ಹಂತಕ್ಕೆ ನಿಂತ್ಕೊಂಡಿದ್ದೀರಾ ಇವಾಗ. ಅಟ್ಲೀಸ್ಟ್ ಇವಾಗ ವೇಕಪ್ ಆಗಿಲ್ಲ ಅಂತಂದರೆ ಪ್ಲೇ ಆಫ್ಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಸಪೋರ್ಟ್ ಸ್ಟಾಫಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ಅಭಿಷೇಕ್ ನಾಯರ್, ರಜಲ್ ಇದ್ದಾರೆ, ಬ್ರಾವೋ ಇದ್ದಾರೆ, ವ್ಯಾಟ್ಸನ್ ಇದ್ದಾರೆ. ತುಂಬ ಕಷ್ಟ ಇದೆ ಈ KKR. ನನ್ನ ಪ್ರಕಾರ ಪ್ಲೇ ಆಫ್ಗೆ ಹೋಗೋದು 99% ಡೌಟೇ ನನ್ನ ಪ್ರಕಾರ. ಗೊತ್ತಿಲ್ಲ ಇನ್ನೊಂದು ಪರ್ಸೆಂಟಲ್ಲಿ ಏನಾದರೂ ಚೇಂಜಸ್ನ ಮಾಡ್ಕೊಂಡು ಬರ್ತಾರಾ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಅಟ್ಲೀಸ್ಟ್ ಚೇಂಜಸ್ ಮಾಡ್ಕೊಂಡು ಎಲ್ಲೆಲ್ಲ ಆಪ್ಷನ್ ಇದೆ ಅಲ್ಲೆಲ್ಲಿ ತೊಗೊಂಬಂದರೆ ಬೆಟರ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಇವತ್ತು CSK ಸಖತ್ತಾಗಿ ಆಡಿದರೆ ಸತತ 2 ಗೆಲುವುಗಳೊಂದಿಗೆ ಸೊ ತಮ್ಮ ಒಂದು ಗೆಲುವಿನ ಇದಕ್ಕೆ ದಾರಿಗೆ ಮತ್ತೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಲಿಂಗ್ ಅದ್ರಾಗಿರ್ಬೋದು, ಬ್ಯಾಟಿಂಗ್ ಅದ್ರಾಗಿರ್ಬೋದು. ಬ್ಯಾಟಿಂಗಲ್ಲಿ ಸ್ವಲ್ಪ ಅದೇ ಡೆತ್ ಓವರ್ಸಲ್ಲಿ ಒಂಚೂರು ಪರ್ಫಾರ್ಮ್ ಮಾಡ್ಬೋದಾಗಿತ್ತು. ಬಟ್ ಬಾಲಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಡೆತ್ ಓವರ್ಸಲ್ಲಿ ಸೊ ಅನ್ಶುಲ್ ಕಂಬೋಜ್ ಆ್ಯಂಡ್ ಸೊ ಕೆಳಗಡೆಗೆ ಅಲ್ಲಿ ಖಲೀಲ್ ಅಹ್ಮದ್ ಅದ್ರಾಗಿರ್ಬೋದು.
ಆ್ಯಂಡ್ ಅಲ್ಲಿ ನೂರ್ ಅಹಮದ್ ಅದ್ರಾಗಿರ್ಬೋದು, ಸೊ ಅಲ್ಲಿ ಅಖಿಲ್ ಹುಸೇನ್ ಅದ್ರಾಗಿರ್ಬೋದು, ಎಲ್ಲರೂ ಕೂಡ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜಾಮಿ ಓರ್ಟನ್ ಸ್ವಲ್ಪ ಇವತ್ತು ದುಬಾರಿ ಆದರೂ ಕೂಡ, ಬಟ್ ಅವರು ಡೆತ್ ಓವರ್ಸ್ ಅಂತ ಬಂದಾಗ ಬೇರೆ ಟೈಮಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಬಾಲಿಂಗ್ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚ್ ಸೊ ಡಿ ಸಿ ವಿರುದ್ಧ ಕೂಡ ಅಷ್ಟೇ ಅದ್ಭುತವಾಗಿರುವಂಥ ಬಾಲಿಂಗೇ ಮಾಡಿದ್ದಾರೆ. ಅಗೇನ್ CSK ಇವತ್ತು ಒಳ್ಳೆ ಕ್ರಿಕೆಟ್ ಆಡಿದೆ ಅಂತಲೇ ಹೇಳ್ಬೋದು. ಈ ಒಂದು ಸೀಸನಲ್ಲಿ ಸೊ ಪ್ಲೇ ಆಫ್ಗೆ ಬರಲಿಕ್ಕೆ ಏನೇನು ಮಾಡಬೇಕು ಸೊ ಅದನ್ನೆಲ್ಲ ಕೂಡ CSK ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದರಿಂದ KKR ಕೂಡ ಒಂದು ಸ್ವಲ್ಪ ಪಾಠ ಕಲಿತು ಸೊ ಮುಂದಿನ ಪಂದ್ಯಗಳಲ್ಲಿ ಕೆಲವು ಚೇಂಜಸ್ಗಳನ್ನ ತೊಗೊಂಡು ಬಂದು ಸೊ ಮ್ಯಾಚ್ ವಿನ್ ಆಗೋ ಕಡೆಗೆ ಗಮನ ಹರಿಸಲಿ ಅಂತ ಕೇಳ್ಕೊತೀನಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.